ನಮಸ್ಕಾರ ಸ್ನೇಹಿತರೆ, ನಮ್ಮ ವಿಶೇಷ ಮಾರುಕಟ್ಟೆ ವರದಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ ದಿನದ ಅಡಿಕೆ ಮತ್ತು ಅದರ ಬೆಲೆಗಳು ಏಕೆ ಕಡಿಮೆಯಾಗುತ್ತಿದೆ ಮತ್ತು ಮುಂಬರುವ ದಿನಗಳಲ್ಲಿ ಅದರ ಬೆಲೆ ಜಾಸ್ತಿ ಆಗುತ್ತೋ ಇಲ್ಲವೋ ಎಂಬುದನ್ನು ಈ ವಿಡಿಯೋದಲ್ಲಿ ನಾವು ಸಂಪೂರ್ಣವಾಗಿ ತಿಳಿಸಿಕೊಡಲಿದ್ದೇವೆ. ಮತ್ತು ಏಕೆ ಬೆಲೆಗಳು ಕಡಿಮೆಯಾಗುತ್ತಿದೆ ಎಂಬುದನ್ನು ಸಹ ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇವೆ. ನೀವು ಈ ನಮ್ಮ ಮಾರ್ಕೆಟ್ ಏಂಜಲ್ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಲೈಕ್ ಮಾಡಿ. ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ನಿಮಗೆ ಮಾಹಿತಿ ಅಡಿಕೆ ಮಾರುಕಟ್ಟೆಯ ಬಗ್ಗೆ ಸಂಪೂರ್ಣ ಮತ್ತು ಅದರ ರೇಟ್ ಕೂಡ ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇವೆ. ಕರ್ನಾಟಕ ರಾಜ್ಯದಲ್ಲಿ ಅಡಿಕೆ ಕೇವಲ ಒಂದು ವಾಣಿಜ್ಯ ಬೆಳೆಯಾಗಿ ಉಳಿದಿಲ್ಲ, ಅದು ಲಕ್ಷಾಂತರ ರೈತರ ಕುಟುಂಬಗಳ ಆರ್ಥಿಕ ಜೀವನಾಡಿಯಾಗಿದೆ. ಮಲೆನಾಡು, ಕರಾವಳಿ ಹಾಗೂ ಬಯಲು ಸೀಮೆಯ ಕೆಲವು ಭಾಗಗಳಲ್ಲಿ ಅಡಿಕೆ ಬೆಲೆಯು ಪ್ರಮುಖ ಆಧಾರವಾಗಿದೆ. ಇತ್ತೀಚಿನ ದಿನಗಳಲ್ಲಿ ಅಡಿಕೆ ಮಾರುಕಟ್ಟೆಯು ಜಾಗತಿಕ ಹಾಗೂ ದೇಶೀಯ ಮಾರುಕಟ್ಟೆಯ ಏರಿಳಿತಗಳಿಗೆ ತಕ್ಕಂತೆ ತೀವ್ರ ಬದಲಾವಣೆಗೊಳ್ಳುತ್ತಿದೆ. ಹಾಗೆ ಸಾಕಷ್ಟು ಏರುಪೇರಾಗಿದೆ. ಇದು ಸಹಜವಾಗಿ ಮಾರುಕಟ್ಟೆಗೆ ಬರುವ ಅಡಿಕೆ ಆವಕದ ಮೇಲೆ ಭಾರಿ ಪ್ರಭಾವ ಬೀರುತ್ತಿದೆ. ಆವಕ ಕಡಿಮೆಯಾದಾಗ ಬೆಲೆಗಳು ಸ್ಥಿರವಾಗುತ್ತವೆ ಅಥವಾ ಏರಿಕೆ ಹಾದಿ ಹಿಡಿಯುತ್ತವೆ. ಆದರೆ ಹೊರದೇಶಗಳಿಂದ ಕಳ್ಳಮಾರ್ಗದ ಮೂಲಕ ಬರುವ ಅಡಿಕೆಯು ಆಮದು ದೇಶೀಯ ಮಾರುಕಟ್ಟೆಯ ದರಗಳ ಮೇಲೆ ಭಾರಿ ಹೊಡೆತ ನೀಡುತ್ತಿದೆ. ಸರ್ಕಾರವು ಇಂತಹ ಅಕ್ರಮ ಆಮದಿನ ವಿರುದ್ಧ ಕಠಿಣ ಕ್ರಮ ಕೈಗೊಂಡಾಗ ಮಾತ್ರ ನಮ್ಮ ದೇಶ, ಅದರಲ್ಲೂ ಮುಖ್ಯವಾಗಿ ಕರ್ನಾಟಕ ರೈತರಿಗೆ ಉತ್ತಮ ಲಾಭ ಸಿಗಲು ಸಾಧ್ಯವಾಗುತ್ತದೆ. ಅಡಿಕೆ ಮಾರುಕಟ್ಟೆಯಲ್ಲಿ ವಿವಿಧ ತಳಿಗಳಾದ ರಾಶಿ, ಬೆಟ್ಟೆ, ಸರಕು, ಗೊರಬಲು, ಚಾಳಿ ಮತ್ತು ಸಿಪ್ಪೆಗೋಟು ಅಂತಹ ಪ್ರತ್ಯೇಕ ಬೇಡಿಕೆ ಇರುತ್ತದೆ. ಉತ್ತರ ಭಾರತದ ಪಾನ್ ಮಸಾಲ ಮತ್ತು ಗುಟಕ ಉದ್ಯಮಗಳ ಮುಖ್ಯವಾಗಿ ನಮ್ಮ ಮಲೆನಾಡಿನ ಕೆಂಪು ಅಡಿಕೆ ಅವಲಂಬಿಸಿದೆ. ತಮಿಳುನಾಡು ಮತ್ತು ಕೇರಳದ ಭಾಗಗಳಲ್ಲಿ ಚಾಳಿ ಅಡಿಕೆಗೆ ಹೆಚ್ಚಿನ ಆದ್ಯತೆ ಇದೆ. ಮಾರುಕಟ್ಟೆಯಲ್ಲಿ ವರ್ತಕರು ಮತ್ತು ದಳ್ಳಾಳಿಗಳ ಒಕ್ಕೂಟಗಳ ಬೆಲೆಯನ್ನು ನಿರ್ಧರಿಸುವುದರಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಪ್ರಸ್ತುತ ರೈತರಿಗೆ ಸಿಗುತ್ತಿರುವ ಬೆಲೆಯು ಅವರ ಉತ್ಪಾದನಾ ವೆಚ್ಚದಲ್ಲಿ ಹೋಲಿಸಿದರೆ ಸಾಲದು ಎನ್ನುವಂತಾಗಿದೆ. ಗೊಬ್ಬರ, ಕೀಟನಾಶಕಗಳು ಮತ್ತು ಕೂಲಿ ಕಾರ್ಮಿಕರ ಸಂಬಳ ಗಗನಕ್ಕೇರುವುದರಿಂದ ಅಡಿಕೆ ಬೆಲೆ ಕನಿಷ್ಠ ಕ್ವಿಂಟಲ್ಗೆ 60,000 ದಾಟಬೇಕು ಎಂಬುದು ಪ್ರತಿಯೊಬ್ಬ ಬೆಳೆಗಾರನ ಆಶಾವಾಗಿದೆ. ಹೀಗಾಗಿ ನೀವು ಸಹ ಮಾರುಕಟ್ಟೆಯಲ್ಲಿ ಎಷ್ಟು ಬೆಲೆ ಏರಿಕೆಯಾಗಬೇಕು ಮತ್ತು ಬಯಸಿದರೆ ಅದನ್ನು ನಮ್ಮ ಚಾನಲ್ನಲ್ಲಿ ಹಂಚಿಕೊಳ್ಳಿ. ಇವತ್ತಿನ ದಿನದ ಪ್ರಮುಖ ಎಪಿಎಂಸಿ ಮಾರುಕಟ್ಟೆಗಳ ಲೈವ್ ದರಗಳನ್ನು ನೋಡೋಣ. ಇನ್ನು ಶಿವಮೊಗ್ಗ ಮಾರುಕಟ್ಟೆಯು ಇಡೀ ರಾಜ್ಯದಲ್ಲೇ ಕೆಂಪು ಅಡಿಕೆ ವಹಿವಾಟಿಗೆ ಅತ್ಯಂತ ಪ್ರಸಿದ್ಧ ಮತ್ತು ದೊಡ್ಡ ಕೇಂದ್ರವಾಗಿದೆ. ಇಲ್ಲಿಗೆ ಪ್ರತಿದಿನ ಮಲೆನಾಡಿನ ವಿವಿಧ ಭಾಗಗಳಿಂದ ಸಾವಿರಾರು ಕ್ವಿಂಟಲ್ ಅಡಿಕೆ ಮಾರುಕಟ್ಟೆ ಬರುತ್ತಿದೆ. ಇಲ್ಲಿನ ಮ್ಯಾಮ್ಕೋಸ್ ಸಹಕಾರ ಸಂಘವು ರೈತರಿಗೆ ನ್ಯಾಯಯುತ ಬೆಲೆ ಸಿಗುವಂತೆ ಮಾಡಿದೆ. ಆದರೆ ಇನ್ನೂ ಜಾಸ್ತಿ ನ್ಯಾಯಯುತ ಬೆಲೆ ಸಿಗಬೇಕಾಗಿ ನಮ್ಮ ಮಾರ್ಕೆಟ್ ಏಂಜಲ್ ಯೂಟ್ಯೂಬ್ ಚಾನಲ್ ಕಡೆಯಿಂದ ವಿನಂತಿಸುತ್ತೇವೆ. ಇನ್ನು ಶಿವಮೊಗ್ಗದಲ್ಲಿ ರಾಶಿ ಅಡಿಕೆ ಬಂದು 52,599 ರೂಪಾಯಿ ಆಗಿದೆ. ಸರಕು ಅಡಿಕೆ 88,996 ರೂಪಾಯಿ ಆಗಿದೆ. ಬೆಟ್ಟೆ ಅಡಿಕೆ 50,600 ರೂಪಾಯಿ ಆಗಿದೆ. ಗೊರಬಲು 41,300 ರೂಪಾಯಿ ಆಗಿದೆ. ಹಸ ಅಡಿಕೆ 80,699 ರೂಪಾಯಿ ಆಗಿದೆ. ಇನ್ನು ಚನ್ನಗಿರಿಯಲ್ಲಿ ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ಮಾರುಕಟ್ಟೆಯನ್ನು ಅಡಿಕೆ ನಾಡು ಎಂದು ಕರೆಯಲಾಗುತ್ತದೆ. ಬಯಲು ಸೀಮೆಯ ಈ ಭಾಗದಲ್ಲಿ ಉತ್ಪತ್ತಿಯಾಗಿರುವ ರಾಶಿ ಅಡಿಕೆ ಅತ್ಯಂತ ಹೊಳಪನ್ನು ಹಾಗೂ ಆದ್ಯತೆಯನ್ನು ಹೊಂದಿರುತ್ತದೆ. ಚನ್ನಗಿರಿ ಎಪಿಎಂಸಿ ಇವತ್ತು ಆವಕ ಸಾಧಾರಣವಾಗಿದ್ದು ದರಗಳು ಯಾವುದೇ ದೊಡ್ಡ ಮಟ್ಟದಲ್ಲಿ ಕುಸಿತ ಕಂಡು ಬಂದಿಲ್ಲ. ಇನ್ನು ಚನ್ನಗಿರಿಯಲ್ಲಿ ರಾಶಿ ಅಡಿಕೆ ಒಂದು 51,899 ರೂಪಾಯಿ ಆಗಿದೆ. ಹೊಸ ರಾಶಿ 52,000 ರೂಪಾಯಿ ಆಗಿದೆ. ಗೊರಬಲು 39,000 ರೂಪಾಯಿ ಆಗಿದೆ. ಸಿಪ್ಪೆಗೋಟು 18,000 ರೂಪಾಯಿ ಆಗಿದೆ. ಪುಡಿ ಅಡಿಕೆ 24,000 ರೂಪಾಯಿ ಆಗಿದೆ. ಇನ್ನು ಸಾಗರ ಮಾರುಕಟ್ಟೆಯಲ್ಲಿ ನೋಡುವುದಾದರೆ ಶಿವಮೊಗ್ಗ ಜಿಲ್ಲೆಯ ಸಾಗರ ಮಾರುಕಟ್ಟೆಯು ಬಿಳಿ ಅಡಿಕೆ, ಚಾಳಿ ಮತ್ತು ಕೆಂಪು ಅಡಿಕೆ ಎರಡಕ್ಕೂ ಪ್ರಕಾರ ವಹಿವಾಟಿಗೆ ಹೆಸರಾಗಿದೆ. ಇಲ್ಲಿನ ಹವಾಮಾನ ಕಾರಣದಿಂದಾಗಿ ಅಡಿಕೆಯು ಗುಣಮಟ್ಟದ ಭಿನ್ನಾಗಿ ಇರುತ್ತದೆ. ಇಂದಿನ ಮಾರುಕಟ್ಟೆಯಲ್ಲಿ ಚಾಳಿ ಅಡಿಕೆಯು ಆವಕ ಹೆಚ್ಚಾಗಿದ್ದು ದರಗಳು ನಿಯಂತ್ರಣದಲ್ಲಿದೆ. ಹೊಸ ರಾಶಿ ಮತ್ತು ಬಿಳಿಗೋಟು ಇವತ್ತಿನ ಸ್ಥಿರವನ್ನು ಕಾಯ್ದುಕೊಂಡಿದೆ. ಇನ್ನು ಚಾಳಿ ಅಡಿಕೆ ಸಾಗರದಲ್ಲಿ ಮ್ಯಾಕ್ಸಿಮಮ್ ಪ್ರೈಸ್ 41,690 ರೂಪಾಯಿ ಆಗಿದೆ. ಹೊಸ ರಾಶಿ ಇಡಿ 52,429 ರೂಪಾಯಿ ಆಗಿದೆ. ಬಿಳಿಗೋಟು 31,599 ರೂಪಾಯಿ ಆಗಿದೆ. ಸಿಪ್ಪೆಗೋಟು 21,839 ರೂಪಾಯಿ ಆಗಿದೆ. ಕೆಂಪು ಗೋಟು 36,499 ರೂಪಾಯಿ ಆಗಿದೆ. ಇನ್ನು ಮಂಗಳೂರು ಮಾರುಕಟ್ಟೆಯಲ್ಲಿ ನೋಡುವುದಾದರೆ ದಕ್ಷಿಣ ಕನ್ನಡದ ಮಂಗಳೂರು ಮಾರುಕಟ್ಟೆಯು ಚಾಳಿ ಅಡಿಕೆ ವಹಿವಾಟು ಪ್ರಧಾನ ಕೇಂದ್ರವಾಗಿದ್ದು ಇಲ್ಲಿಂದ ಅಡಿಕೆಯು ಪ್ರಮುಖವಾಗಿ ಕೇರಳ, ತಮಿಳುನಾಡು ಮತ್ತು ವಿದೇಶಗಳಿಗೆ ರಫ್ತಾಗುತ್ತದೆ. ಇಲ್ಲಿನ ಕ್ಯಾಂಪ್ಕೋ ಸಂಸ್ಥೆಯ ಮಾರುಕಟ್ಟೆಯನ್ನು ನಿಯಂತ್ರಿಸುವುದಲ್ಲಿ ಪ್ರಮುಖ ಶಕ್ತಿಯಾಗಿದೆ. ಇಂದಿನ ದಿನಕ್ಕೆ ಮಾರುಕಟ್ಟೆಯಲ್ಲಿ ಹಳೆ ಚಾಳಿ ಅಡಿಕೆಗೆ ಅತ್ಯಂತ ಬೇಡಿಕೆ ಇದ್ದು ದಾಖಲೆ ದರ ದಾಖಲಾಗಿದೆ. ಹೊಸ ತಳಿಯದ ಆವಕ ಕೂಡ ಉತ್ತಮವಾಗಿದೆ. ಇನ್ನು ಮಂಗಳೂರಿನಲ್ಲಿ ಹಳೆ ಚಾಳಿ ಬಂದು ಮ್ಯಾಕ್ಸಿಮಮ್ ಪ್ರೈಸ್ 55,000 ರೂಪಾಯಿ ಆಗಿದೆ. ಹೊಸ ಚಾಳಿ 47,000 ರೂಪಾಯಿ ಆಗಿದೆ. ಸಿಕ್ಕಿ ಅಡಿಕೆ 28,000 ರೂಪಾಯಿ ಆಗಿದೆ.
ಕೋಕಾ ಅಡಿಕೆ 34,000 ರೂಪಾಯಿ ಆಗಿದೆ. ತಟ್ಟೆ ಬೆಟ್ಟೆ 42,000 ರೂಪಾಯಿ ಆಗಿದೆ. ಇನ್ನು ತುಮಕೂರು ಭಾಗದಲ್ಲಿ ನೋಡುವುದಾದರೆ ತುಮಕೂರು ಮಾರುಕಟ್ಟೆಯು ಬಯಲುಸೀಮೆಯ ಪ್ರಮುಖ ಅಡಿಕೆ ವ್ಯಾಪಾರ ಕೇಂದ್ರಗಳಲ್ಲಿ ಒಂದಾಗಿದ್ದು, ಇಲ್ಲಿ ಬೆಳೆಯುವ ಅಡಿಕೆಯು ಗಾತ್ರದಲ್ಲಿ ಚಿಕ್ಕದಾಗಿದ್ದರೂ ಗಡಸುತನಕ್ಕೆ ಹೆಸರುವಾಸಿಯಾಗಿದೆ. ಚಿತ್ರದುರ್ಗದ ಮತ್ತು ತುಮಕೂರು ಭಾಗದ ರೈತರು ಈ ಮಾರುಕಟ್ಟೆಯನ್ನು ಹೆಚ್ಚಾಗಿ ಅವಲಂಬಿಸಿದ್ದಾರೆ. ಇಂದಿನ ವಹಿವಾಟಿನಲ್ಲಿ ಮಾರುಕಟ್ಟೆಗೆ ಅಡಿಕೆ ಅವಕ ನಿಧಾನವಾಗುತ್ತಿದ್ದು, ಖರೀದಿದಾರರು ಹಳೆಯ ದಾಸ್ತಿಗೆ ಹೆಚ್ಚಿನ ಮುತರ್ಜಿ ತೋರಿಸುತ್ತಿದ್ದಾರೆ. ಇನ್ನು ತುಮಕೂರಿನಲ್ಲಿ ರಾಶಿ ಅಡಿಕೆ ಬಂದು 51,500 ರೂಪಾಯಿ ಆಗಿದೆ. ಕೊರಬಲು 38,500 ರೂಪಾಯಿ ಆಗಿದೆ. ಸಿಪ್ಪೆಗೋಟು 17,500 ರೂಪಾಯಿ ಆಗಿದೆ. ಪುಡಿ ಅಡಿಕೆ 23,000 ರೂಪಾಯಿ ಆಗಿದೆ. ಕಟ್ಟಿ ಇಡಿ 42,000 ರೂಪಾಯಿ ಆಗಿದೆ. ಇನ್ನು ಶಿರಸಿ ಭಾಗದಲ್ಲಿ ನೋಡುವುದಾದರೆ ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ಮಾರುಕಟ್ಟೆಯು ತೋಟಗಾರರ ಸಹಕಾರಿ ಸಂಘಗಳ ಟಿಎಸ್ಎಸ್ ಬಲವಾದ ಹಿನ್ನೆಲೆಯನ್ನು ಹೊಂದಿದೆ. ಇಲ್ಲಿನ ಅಡಿಕೆಯು ಆಧಾರದ ಅದೇ ವಿಶಿಷ್ಟ ರುಚಿ ಮತ್ತು ಗುಣಮಟ್ಟದ ಜಾಗತಿಕ ಮಟ್ಟದಲ್ಲಿ ಭೌಗೋಳಿಕ ಸೂಚಕ ಜಿಐ ಟ್ಯಾಗ್ ಮಾನ್ಯತೆ ಪಡೆದಿದೆ. ಶಿರಸಿ ಮಾರುಕಟ್ಟೆಯಲ್ಲಿ ಇಂದು ಚಾಳಿ ಮತ್ತು ಬಿಳಿಗೋಟು ತಳಿಗಳಿಗೆ ಭಾರಿ ಪೈಪೋಟಿ ಕಂಡು ಬಂದಿದ್ದು, ಬೆಳೆಗಳು ರೈತರಿಗೆ ಆಶಾಕವಾಗಿದೆ. ಚಾಳಿ ಅಡಿಕೆ ಶಿರಸಿಯಲ್ಲಿ ಮ್ಯಾಕ್ಸಿಮಂ ಪ್ರೈಸ್ 48,320 ರೂಪಾಯಿ ಆಗಿದೆ. ಕೆಂಪುಗೋಟು 33,699 ರೂಪಾಯಿ ಆಗಿದೆ. ಬಿಳಿಗೋಟು 35,399 ರೂಪಾಯಿ ಆಗಿದೆ. ಬೆಟ್ಟೆ ಅಡಿಕೆ 45,700 ರೂಪಾಯಿ ಆಗಿದೆ. ರಾಶಿ ಅಡಿಕೆ 49,099 ರೂಪಾಯಿ ಆಗಿದೆ. ಇನ್ನು ಹೊಸನಗರ ಜಿಲ್ಲೆಯಲ್ಲಿ ನೋಡುವುದಾದರೆ ಹೊಸನಗರ ಜಿಲ್ಲೆಯ ಮಲೆನಾಡು ಭಾಗದ ಹೊಸನಗರ ಮಾರುಕಟ್ಟೆಯು ಶುದ್ಧ ಕೆಂಪು ಅಡಿಕೆಗೆ ಹಬ್ಬಾಗಿದೆ. ಅಲ್ಲಿ ಬರುವ ರಾಶಿ ಮತ್ತು ಗೊರಬಲು ತಳಿಗೆ ಅತ್ಯಂತ ಉತ್ತಮ ಗುಣಮಟ್ಟದಿಂದ ಕೂಡಿರುತ್ತವೆ. ಮ್ಯಾಮ್ಕೋಸ್ ಶಾಖೆಯ ಮೂಲಕ ಇಲ್ಲಿ ನೇರ ಹರಾಜು ಪ್ರಕ್ರಿಯೆ ನಡೆಯುತ್ತದೆ. ಇಂದಿನ ಮಾರುಕಟ್ಟೆಯ ವರದಿಗಳ ಪ್ರಕಾರ ರಾಶಿ ಇಡೀ ಅಡಿಕೆ ಸರಾಸರಿ ದರವು ಕಳೆದ ವಾರಕ್ಕೆ ಹೋಲಿಸಿದರೆ ಸ್ವಲ್ಪ ಕುಸಿತ ಕಂಡಿದೆ. ಇನ್ನು ಹೊಸನಗರದಲ್ಲಿ ರಾಶಿ ಇಡಿ ಬಂದು 53,219 ರೂಪಾಯಿ ಆಗಿದೆ. ಗೊರಬಲು 40,209 ರೂಪಾಯಿ ಆಗಿದೆ. ಸಿಪ್ಪೆಗೋಟು 19,000 ರೂಪಾಯಿ ಆಗಿದೆ. ಬೆಟ್ಟೆ ಅಡಿಕೆ 48,000 ರೂಪಾಯಿ ಆಗಿದೆ. ಪುಡಿ ಅಡಿಕೆ 22,500 ರೂಪಾಯಿ ಆಗಿದೆ. ಇನ್ನು ತೀರ್ಥಹಳ್ಳಿ ಭಾಗದಲ್ಲಿ ನೋಡುವುದಾದರೆ ತೀರ್ಥಹಳ್ಳಿ ಮಾರುಕಟ್ಟೆಯು ಅತ್ಯುತ್ತಮ ಗುಣಮಟ್ಟದ ಕೆಂಪು ಅಡಿಕೆ ಜಗತ್ಪ್ರಸಿದ್ಧಿ ಆಗಿದೆ. ಇಲ್ಲಿ ಸಂಸ್ಕರಿಸಲ್ಪಡುವ ಸರಕು ಮತ್ತು ಹೊಸ ತಳಿಗಳಿಗೆ ಉತ್ತರ ಭಾರತದ ಖಾರ ಮತ್ತು ಸುಪಾರಿ ಪ್ಯಾಕೆಟ್ ಉದ್ಯಮಗಳಿಗೆ ವಿಪರೀತ ಬೇಡಿಕೆ ಇರುತ್ತದೆ. ಇಲ್ಲಿನ ರೈತರು ಸಾಂಪ್ರದಾಯಿಕವಾಗಿ ಅತ್ಯಂತ ಜಾಗರೂಕತೆಯಿಂದ ಅಡಿಕೆಯನ್ನು ಬೇಯಿಸಿ ಒಣಗಿಸುವುದರಿಂದ ಈ ಭಾಗದ ಅಡಿಕೆಯು ಪ್ರತ್ಯೇಕ ಪ್ರೀಮಿಯಂ ದರ ಲಭ್ಯವಿರುತ್ತದೆ. ಇಂದಿನ ತೀರ್ಥಹಳ್ಳಿಯಲ್ಲಿ ಸರಕು ಅಡಿಕೆ ಬಂದು ಮ್ಯಾಕ್ಸಿಮಂ ಪ್ರೈಸ್ 84,230 ರೂಪಾಯಿ ಆಗಿದೆ. ಬೆಟ್ಟೆ ಅಡಿಕೆ 52,699 ರೂಪಾಯಿ ಆಗಿದೆ. ರಾಶಿ ಅಡಿಕೆ 49,209 ರೂಪಾಯಿ ಆಗಿದೆ. ಗೊರಬಲು 32,111 ರೂಪಾಯಿ ಆಗಿದೆ. ಹೊಸ ಅಡಿಕೆ 44,000 ರೂಪಾಯಿ ಆಗಿದೆ. ಇನ್ನು ಪುತ್ತೂರು ಭಾಗದಲ್ಲಿ ನೋಡುವುದಾದರೆ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ಮಾರುಕಟ್ಟೆಯು ಪ್ರಮುಖವಾಗಿ ಬಿಳಿ ಅಡಿಕೆ ಅಂದರೆ ಚಾಳಿ ತಳಿಯ ಬೃಹತ್ ವಹಿವಾಟಿನ ಕೇಂದ್ರವಾಗಿದ್ದು, ಕ್ಯಾಂಪ್ಕೋ ಸಂಸ್ಥೆಯು ಇಲ್ಲಿ ಸಕ್ರಿಯವಾಗಿ ಖರೀದಿ ಪ್ರಕ್ರಿಯೆ ನಡೆಸುವುದರಿಂದ ಸಣ್ಣ ಮತ್ತು ಮಧ್ಯಮ ವರ್ಗದ ರೈತರಿಗೆ ಮಾರುಕಟ್ಟೆಯ ಏರಿಳಿತಗಳಿಂದ ಭದ್ರತೆ ಸಿಕ್ಕಾಗಿದೆ. ಪ್ರಸ್ತುತ ದಿನಗಳಲ್ಲಿ ಹಳೆಯ ಚಾಳಿ ದಾಸ್ತುಗಳಿಗೆ ಭಾರಿ ಬೇಡಿಕೆ ಇದ್ದು, ಹೊಸ ತಳಿಗಳು ಕೂಡ ಮಾರುಕಟ್ಟೆಗೆ ಸ್ಥಿರವಾದ ಪ್ರಮಾಣದಲ್ಲಿ ಹರಿವು ಬರುತ್ತಿದೆ. ಇನ್ನು ಪುತ್ತೂರಿನಲ್ಲಿ ಹೊಸ ವೆರೈಟಿ ಬಂದು ಮ್ಯಾಕ್ಸಿಮಂ ಪ್ರೈಸ್ 47,500 ರೂಪಾಯಿ ಆಗಿದೆ. ಹಳೆ ಚಾಳಿ 53,500 ರೂಪಾಯಿ ಆಗಿದೆ. ಕೋಕಾ ಅಡಿಕೆ 33,000 ರೂಪಾಯಿ ಆಗಿದೆ. ಸಿಪ್ಪೆಗೋಟು 20,000 ರೂಪಾಯಿ ಆಗಿದೆ. ಇಡಿ ಅಡಿಕೆ 38,500 ರೂಪಾಯಿ ಆಗಿದೆ. ಇನ್ನು ದಾವಣಗೆರೆ ಎಪಿಎಂಸಿ ಮಾರುಕಟ್ಟೆಯು ಮಧ್ಯಮ ಕರ್ನಾಟಕದ ಪ್ರಧಾನ ವ್ಯಾಪಾರ ಕೊಂಡಿಯಾಗಿದ್ದು, ಬಯಲು ಸೀಮೆಯ ನೀರಾವರಿ ಆಧಾರಿತ ತೋಟಗಳಿಂದ ಇಲ್ಲಿಗೆ ಭಾರಿ ಪ್ರಮಾಣದ ಆವಕ ಬರುತ್ತದೆ. ಇಲ್ಲಿ ಮುಖ್ಯವಾಗಿ ರಾಶಿ ಮತ್ತು ಚೂರು ತಳಿಗಳ ವಹಿವಾಟು ಟೆಂಡರ್ ಮೂಲಕ ಪಾರದರ್ಶಕವಾಗಿ ನಡೆಯುತ್ತದೆ. ಇಂದಿನ ದಿನದ ಮಾರುಕಟ್ಟೆ ವರದಿ ಪ್ರಕಾರ ಗುಣಮಟ್ಟದ ಒಣಗಿದ ರಾಶಿ ಅಡಿಕೆಯು ಉತ್ತಮ ಬೆಲೆ ಪಡೆದುಕೊಂಡಿದ್ದು, ಸಣ್ಣ ವರ್ತಕರಲ್ಲಿ ಉತ್ತಮ ಪೈಪೋಟಿ ಕಂಡು ಬಂದಿದೆ. ಇನ್ನು ದಾವಣಗೆರೆಯಲ್ಲಿ ರಾಶಿ ಅಡಿಕೆ ಬಂದು 53,266 ರೂಪಾಯಿ ಆಗಿದೆ. ಚೂರು ಅಡಿಕೆ 10,627 ರೂಪಾಯಿ ಆಗಿದೆ. ಸಿಪ್ಪೆಗೋಟು 12,500 ರೂಪಾಯಿ ಆಗಿದೆ. ಹೊಸ ಅಡಿಕೆ 44,500 ರೂಪಾಯಿ ಆಗಿದೆ. ಬೆಟ್ಟೆ ಅಡಿಕೆ 51,000 ರೂಪಾಯಿ ಆಗಿದೆ. ಇನ್ನು ಕೊಪ್ಪ ಭಾಗದಲ್ಲಿ ನೋಡುವುದಾದರೆ ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ಮಾರುಕಟ್ಟೆಯು ಮಲೆನಾಡಿನ ಪಶ್ಚಿಮ ಘಟ್ಟದ ತಪ್ಪಿನಲ್ಲಿರುವ ಪ್ರಮುಖ ಕೃಷಿ ಮಾರುಕಟ್ಟೆಯಾಗಿದೆ. ಇಲ್ಲಿನ ಅಡಿಕೆಯು ತೇವಾಂಶ ಮತ್ತು ನೈಸರ್ಗಿಕ ಗಾಢ ಕೆಂಪು ಬಣ್ಣಕ್ಕೆ ಹೆಸರುವಾಸಿಯಾಗಿದೆ. ಇಂದಿನ ಕೊಪ್ಪ ಮಾರುಕಟ್ಟೆಯಲ್ಲಿ ಸರಕು ಮತ್ತು ಬೆಟ್ಟೆ ತಳಿಗಳಿಗೆ ಅತ್ಯಂತ ಬಿಡ್ಡಿಂಗ್ ದಾಖಲಾಗಿದೆ. ಸ್ಥಳೀಯ ದಳ್ಳಾಳಿಗಳು ಮತ್ತು ಹೊರ ರಾಜ್ಯದ ರಫ್ತುದಾರರು ಸಕ್ರಿಯವಾಗಿ ಭಾಗವಹಿಸುವುದರಿಂದ ಮಾರುಕಟ್ಟೆಯು ಪ್ರಗತಿಪರವಾಗಿದೆ. ಕೊಪ್ಪದಲ್ಲಿ ಸರಕು ಅಡಿಕೆ ಬಂದು ಮ್ಯಾಕ್ಸಿಮಂ ಪ್ರೈಸ್ 80,159 ರೂಪಾಯಿ ಆಗಿದೆ. ಬೆಟ್ಟೆ ಅಡಿಕೆ 59,789 ರೂಪಾಯಿ ಆಗಿದೆ. ರಾಶಿ ಅಡಿಕೆ 54,199 ರೂಪಾಯಿ ಆಗಿದೆ. ಗೊರಬಲು 41,209 ರೂಪಾಯಿ ಆಗಿದೆ. ಸಿಪ್ಪೆಗೋಟು 13,000 ರೂಪಾಯಿ ಆಗಿದೆ. ಇನ್ನು ಕುಮಟಾ ಮಾರುಕಟ್ಟೆಯಲ್ಲಿ ನೋಡುವುದಾದರೆ ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿ ತಾಲೂಕಾದ ಕುಮಟಾ ಮಾರುಕಟ್ಟೆಯ ಶ್ರೇಷ್ಠ ಗುಣಮಟ್ಟದ ಚಾಳಿ
ವ್ಯಾಪಾರಕ್ಕೆ ಪ್ರಸಿದ್ಧವಾಗಿದೆ. ಇಲ್ಲಿನ ಉಪ್ಪಿನಾಂಶ ಇರುವ ಗಾಳಿ ಮತ್ತು ಮಣ್ಣಿನ ಗುಣಲಕ್ಷಣಗಳಿಂದಾಗಿ ಅಡಿಕೆಯು ಹೆಚ್ಚು ಕಾಲ ಬಾಳಿಕೆ ಬರುತ್ತದೆ. ಇಂದಿನ ಮಾರುಕಟ್ಟೆಯಲ್ಲಿ ಚಾಳಿ ಅಡಿಕೆಗಳು ಸ್ಥಿರವಾಗಿದ್ದು, ಮಾರುಕಟ್ಟೆಗೆ ಬರುವ ಆವಕದ ಪ್ರಮಾಣ ಸಾಧಾರಣ ಮಟ್ಟದಲ್ಲಿದೆ. ಇನ್ನು ಕುಮಟಾ ಮಾರುಕಟ್ಟೆಯಲ್ಲಿ ಚಾಳಿ ಅಡಿಕೆ ಮ್ಯಾಕ್ಸಿಮಂ ಪ್ರೈಸ್ 46,800 ರೂಪಾಯಿ ಆಗಿದೆ. ಫ್ಯಾಕ್ಟರಿ ಅಸರ್ಡೆಡ್ 38,000 ರೂಪಾಯಿ ಆಗಿದೆ. ಕೋಕಾ ಅಡಿಕೆ 29,000 ರೂಪಾಯಿ ಆಗಿದೆ. ಸಿಪ್ಪೆಗೊಟ್ಟು 18,500 ರೂಪಾಯಿ ಆಗಿದೆ. ಹಳೆ ಚಾಳಿ 52,000 ರೂಪಾಯಿ ಆಗಿದೆ. ಇನ್ನು ಕಾರ್ಕಳ ಭಾಗದಲ್ಲಿ ನೋಡುವುದಾದರೆ ಉಡುಪಿ ಕನ್ನಡ ಜಿಲ್ಲೆಯ ಕಾರ್ಕಳ ಮಾರುಕಟ್ಟೆಯು ಕರಾವಳಿ ಮತ್ತು ಮಲೆನಾಡಿನ ಮಧ್ಯದ ಆಯಕಟ್ಟಿನ ಸ್ಥಳದಲ್ಲಿದ್ದು, ಸ್ಥಳೀಯ ಸಹಕಾರಿ ಸಂಘಗಳ ಮೂಲಕ ವಹಿವಾಟು ನಡೆಸುತ್ತಿದೆ. ಇಲ್ಲಿ ಇಡೀ ಅಡಿಕೆ ಮತ್ತು ಹೊಸ ವೆರೈಟಿ ಚಾಳಿಗಳಿಗೆ ನಿರಂತರ ಬೇಡಿಕೆ ಇರುತ್ತದೆ. ಪ್ರಸ್ತುತ ಮಾರುಕಟ್ಟೆಯಲ್ಲಿ ಕೊಳೆ ರೋಗದ ಭೀತಿಯಿಂದ ನಡೆಯುವ ರೈತರು ತಂದು ಉತ್ತಮ ಒಣಗಿದ ಅಡಿಕೆಗೆ ವ್ಯಾಪಾರಗಳು ಯೋಗ್ಯವಾದ ಗರಿಷ್ಠವನ್ನು ನೀಡುತ್ತಿದ್ದಾರೆ. ಇನ್ನು ಕಾರ್ಕಳದಲ್ಲಿ ಹೊಸ ಚಾಳಿ ಬಂದು ಮ್ಯಾಕ್ಸಿಮಂ ಪ್ರೈಸ್ 46,500 ರೂಪಾಯಿ ಆಗಿದೆ. ಹಳೆ ಚಾಳಿ 52,800 ರೂಪಾಯಿ ಆಗಿದೆ. ಕೋಕಾ ಅಡಿಕೆ 31,000 ರೂಪಾಯಿ ಆಗಿದೆ. ಇಡೀ ಅಡಿಕೆ 37,000 ರೂಪಾಯಿ ಆಗಿದೆ. ಸಿಪ್ಪೆಗೋಟು 19,000 ರೂಪಾಯಿ ಆಗಿದೆ. ಇನ್ನು ಭದ್ರಾವತಿ ಮಾರುಕಟ್ಟೆಯಲ್ಲಿ ನೋಡುವುದಾದರೆ ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ಮಾರುಕಟ್ಟೆಯು ಭದ್ರಾ ಜಲಾನಯನ ಪ್ರದೇಶದ ಅಡಿಕೆ ಬೆಳೆಗಾರರ ಪ್ರಮುಖ ಆಶ್ರಯ ತಾಣವಾಗಿದೆ. ಇಲ್ಲಿ ಬಯಲು ಸೀಮೆ ಮತ್ತು ಮಲೆನಾಡು ಎರಡು ಶೈಲಿಯ ಸಂಸ್ಕರಿಸಿದ ಕೆಂಪು ಅಡಿಕೆಗಳು ಮಾರಾಟಕ್ಕೆ ಬರುತ್ತವೆ. ಇಂದಿನ ಟೆಂಡರ್ ಪ್ರಕ್ರಿಯೆಯಲ್ಲಿ ರಾಶಿ ಮತ್ತು ಗೊರಬಲು ತಳಿಗಳ ಬೆಲೆಯು ಕಳೆದ ವಾರಕ್ಕಿಂತ ಸ್ವಲ್ಪ ಸುಧಾರಣೆ ಕಂಡಿದ್ದು, ರೈತರಲ್ಲಿ ಆಶಾವಾದ ಮೂಡಿಸಿದೆ. ಇನ್ನು ಭದ್ರಾವತಿಯಲ್ಲಿ ರಾಶಿ ಅಡಿಕೆ 52,100 ರೂಪಾಯಿ ಆಗಿದೆ. ಬೆಟ್ಟೆ ಅಡಿಕೆ 49,500 ರೂಪಾಯಿ ಆಗಿದೆ. ಗೊರಬಲು 39,800 ರೂಪಾಯಿ ಆಗಿದೆ. ಸಿಪ್ಪೆಗೊಟ್ಟು 18,000 ರೂಪಾಯಿ ಆಗಿದೆ. ಪುಡಿ ಅಡಿಕೆ 23,500 ರೂಪಾಯಿ ಆಗಿದೆ. ಗಮನಿಸಿ, ಇಲ್ಲಿ ನೀಡಿರುವ ಎಲ್ಲಾ ದರಗಳು ಇಂದಿನ ಎಪಿಎಂಸಿ ಮತ್ತು ಸಹಕಾರಿ ಸಂಘಗಳ ಅಧಿಕೃತ ಹರಾಜಿನ ನೈಜ ಅಂಕಿ ಅಂಶಗಳಾಗಿವೆ. ಮಾರುಕಟ್ಟೆಯ ಆವಕ ತಕ್ಕಂತೆ ದರಗಳು ಕ್ಷಣಕ್ಕೂ ಬದಲಾಗುವುದು ನಿರಂತರವಾಗಿರುತ್ತದೆ. ನಮ್ಮ ರೈತ ಬಾಂಧವರೇ, ಇಂದು ನಮ್ಮ ಮಾರ್ಕೆಟ್ ಏಂಜಲ್ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಲೈಕ್ ಮಾಡಿ. ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸಿ. ಯಾವ ಜಿಲ್ಲೆಗಳಲ್ಲಿ ಅಡಿಕೆ ಬೆಲೆ ಎಷ್ಟೆಷ್ಟು ಕಡಿಮೆ ಆಗಿದೆ ಎಂದು, ಮುಂಬರುವ ದಿನಗಳಲ್ಲಿ ಎಷ್ಟೆಷ್ಟು ಜಾಸ್ತಿ ಆಗಬೇಕು ಎಂಬುದನ್ನು ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು.